ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಅರಿಶಿನ ಶಾಸ್ತ್ರದ ಪಾರ್ಟ್ 2 ಅಂತಲೇ ಹೇಳ್ಬೋದು. ಸೊ ನಮ್ಮ ಊರು ದೂರ ಇರೋದ್ರಿಂದ ನನ್ನ ತಮ್ಮಂಗೆ ಹತ್ತಿರ 5 ಸತಿ ಅರಿಶಿನದ ನೀರನ್ನ ನಾವು ಹಾಕಿದ್ದೀವಿ. ಯಾಕಪ್ಪ ಅಂತಂದರೆ ಊರಿಂದ ಅವ್ರು ಬೇಗ ಹೊರಡಬೇಕಿತ್ತು. ಸೊ ಹಾಗಾಗಿ ಬೇಗ ಚಪ್ರ ಹಾಕಿ ಊರಿಂದ ಬೇಗ ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಇರಲಿ, ಮತ್ತು ಅವನಿಗೆ ತುಂಬ ಸ್ಟ್ರೆಸ್ ಆಗಬಾರ್ದು, ಜರ್ನಿ ಜಾಸ್ತಿ ಆಗಬಾರ್ದು ಅಂದ್ಬಿಟ್ಟು ಅವನು ಒಂದು 15 ಡೇಸ್ ರಜಾ ಹಾಕ್ಕೊಂಡಿದ್ದ. ಅದ್ರ ಜೊತೆಗೇ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಅರಿಶಿನ ಶಾಸ್ತ್ರಗಳನ್ನು ಮಾಡಿದ್ವಿ. ಲೈಕ್ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಒಂದು, ನಮ್ಮ ಮಮ್ಮಿ ಮನೇಲಿ ಒಂದು ಆ್ಯಂಡ್ ನಮ್ಮ ಮನೇಲಿ ಒಂದು. ನಮ್ಮ ಮನೇಲಿ ಆಲ್ಮೋಸ್ಟ್ 2 ಆಯಿತು, ಛತ್ರದಲ್ಲಿ ಒಂದಾಗುತ್ತೆ ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಬಿಕಾಸ್ ಮದುವೆ ಚನ್ನಪಟ್ಟಣದಲ್ಲಿ ಇದ್ದಿದ್ದರಿಂದ ತುಂಬ ರೆಸ್ಟ್ಲೆಸ್ ಅನಿಸ್ಬಿಡುತ್ತೆ ಅವನಿಗೆ ಅಂತ ಅಂದ್ಬಿಟ್ಟು ವಿ ಪ್ಲ್ಯಾನ್ ಲೈಕ್ ದ್ಯಾಟ್. ಸೊ ನಮ್ಮ ಮನೇಲಿ ಮೇಲ್ಗಡೆ ಪಾರ್ಟಿ ಹಾಲ್ ಇತ್ತು. ಸೊ ಮಿನಿ ಪಾರ್ಟಿ ಹಾಲಲ್ಲಿ ನಾವು ಏನು ಮಾಡಿದ್ವಿ, ಸಿಂಪಲ್ಲಾಗಿ ಒಂದು ಡೆಕೋರೇಷನ್ನ ಸೆಟಪ್ ಮಾಡಿಬಿಟ್ಟು ಅರಿಶಿನ ಶಾಸ್ತ್ರನ ನಮಗೆ ಬೇಕಾಗಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ಕರೆದುಕೊಂಡು ನಾವು ಅರಿಶಿನ ಶಾಸ್ತ್ರ ಮಾಡಿದ್ವಿ. ಸೊ ಥೀಮ್ ಬಂದು ಎಲ್ಲೋ ಥೀಮ್ ಇತ್ತು. ಮ್ಯಾಕ್ಸಿಮಮ್ ನಾನು ಯಾವ ವಿಡಿಯೋನೂ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ, ಬಿಕಾಸ್ ಈ ಥರ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದ್ದಿದ್ದರಿಂದ ಎಲ್ಲ ವೀಡಿಯೋಸು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ನನ್ನ ಫ್ರೆಂಡ್ ಮಾನ್ಸ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಫೋಟೋಗಳನ್ನು ಕ್ಯಾಪ್ಚರ್ ಮಾಡಿ ನನಗೆ ಕಳಿಸಿದರು. ಸೊ ಕ್ಯಾಮ್ರಾದಲ್ಲಿ ಫೋಟೋಸ್ಗಳಿದ್ದಾವೆ, ಬಟ್ ನಾನು ಫೋನಲ್ಲಿ ತೆಕ್ಕೊಂಡಿರೋ ಫೋಟೋಸ್ಗಳನ್ನು ಮಾತ್ರ ಅಟ್ಯಾಚ್ ಮಾಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ. ಲೈಕ್ ಯಾರ್ಯಾರು ಬಂದಿದ್ದರು, ಲೈಕ್ ಆ ಥರ. ಸೊ ನಾವು ಯಾವ್ಯಾವ ಥರ ಡ್ರೆಸ್ನ ಹಾಕಿದ್ವಿ. ಸೊ ಹಳದಿಗೆ ಆಲ್ಮೋಸ್ಟ್ ಎಲ್ಲೋ ಥೀಮ್ನೇ ಪ್ರಿಫರ್ ಮಾಡಿದ್ವಿ. ಯಾಕಪ್ಪ ಅಂತಂದರೆ ಇಟ್ ವಿಲ್ ಬಿ ಗುಡ್ ನೈಸ್ ಅನ್ನೋ ಕಾರಣಕ್ಕೆ. ನಮ್ಮ ಆಂಟಿ ಮನೇಲಿ ಎಲ್ಲೋ ಥೀಮ್ ಇತ್ತು, ಪ್ಲಸ್ ನಮ್ಮ ಮಮ್ಮಿ ಮನೇಲಿ ಏನೋ ಆ ಥರ ಥೀಮ್ಸ್ನ ನಾವು ಇಟ್ಕೊಂಡಿರಲಿಲ್ಲ. ಬಿಕಾಸ್ ರೆಸ್ಟ್ಲೆಸ್ ಆಗೋಯಿತು, ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಆಗಿರೋದ್ರಿಂದ ಎಲ್ಲದನ್ನೂ ಮ್ಯಾನೇಜ್ ಮಾಡೋದಕ್ಕೆ ಪ್ಲಸ್ ಆರ್ಗನೈಸ್ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ ಆಯಿತು ನಮಗೆ. ಸೊ ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡಾಗಿತ್ತು. ಸೊ ಅದಕ್ಕೋಸ್ಕರನೇ ಸ್ವಲ್ಪ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾವು ಲಂಚ್ಗೆ ಇಂದ್ರಪ್ರಸ್ಥ ಹೋಟೆಲಿಂದ ನಾವು ಲಂಚ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಲಂಚ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಒಂದಷ್ಟು ಮೆನ್ಯೂ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೂ ಆಗಿಲ್ಲ, ಏನೇನಿತ್ತು ಮೆನ್ಯೂನಲ್ಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೋಳಿಗೆ ಊಟನೇ ಆಬ್ವಿಯಸ್ಲಿ, ಬಟ್ ನನಗೆ ಮೆನ್ಯೂ ಕೂಡ ಮರ್ತೋಗಿದೆ. ಸೊ ತುಂಬಾ ಚೆನ್ನಾಗಿತ್ತು. ನನಗೆ ನನ್ನ ಕ್ಲೋಸ್ ಸರ್ಕಲ್, ನನ್ನ ಫ್ಯಾಮಿಲಿ, ಲೈಕ್ ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ, ನಮ್ಮ ಅತ್ತೆ ಮಾವ ಆ್ಯಂಡ್ ನಮ್ಮ ಫ್ಯಾಮಿಲಿ ನನಗೊಂಥರ ಬೂಸ್ಟಿಂಗ್ ಫೀಲ್ ಅಂತಲೇ ಹೇಳ್ಬೋದು. ಇವ್ರಿಷ್ಟು ಜನ ಇದ್ಬಿಟ್ರೆ ಏನೇ ಫಂಕ್ಷನಲ್ಲಿ ನನಗೆ ಮತ್ತು ಕೆಲವೊಂದಷ್ಟು ಫ್ರೆಂಡ್ಸ್ ಇಷ್ಟು ಜನ ಇದ್ದರೆ ನನಗೆ ಒಂಥರ ಇನ್ನೇನು ನನಗೆ ಕೊರತೆ ಅಂತ ಅನಿಸಲ್ಲ, ಅಥವಾ ಏನಪ್ಪ ಅಂತಲೂ ಅನಿಸಲ್ಲ. ತುಂಬ ಧೈರ್ಯವಾಗಿರ್ತೀನಿ ಆ್ಯಂಡ್ ತುಂಬ ಒಂಥರ ಎಂಥೂಸಿಯಾಸ್ಟಿಕ್ ಆಗಿರ್ತೀನಿ. ಸೊ ಅರಿಶಿನ ಶಾಸ್ತ್ರನೂ ಅಷ್ಟೇ, ಇವರೆಲ್ಲರೂ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ನಮ್ಮ ಮನೇಲಿ. ಆ್ಯಂಡ್ ಎಲ್ಲರೂ ಬೆಂಗಳೂರಿಗೆ ಬಂದಿದ್ದರಿಂದ ನನಗೇ ಗೊತ್ತಿತ್ತು ಲೈಕ್ ಏನೇನು ಎಲ್ಲೆಲ್ಲಿ ಸಿಗುತ್ತೆ ಅಂತ. ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನನ್ನದೇ ಆಗಿದ್ದರಿಂದ ನಂದು ಓಡಾಟ ಜಾಸ್ತಿ ಆಗಿತ್ತು ಸ್ವಲ್ಪ. ಆ್ಯಂಡ್ ಕೊನೆ ಮೂಮೆಂಟಲ್ಲಿ ಏನಾಗೋಯಿತು ಅಂದರೆ ಮೇಘರಾಜ್ ಅವ್ರಿಗೆ ಸಡನ್ನಾಗಿ ಅಂದರೆ ಏನೋ ಒಂದು ಐಟಮ್ನ ಎತ್ಕೊಳ್ಳೋದಕ್ಕೆ ಹೋಗ್ಬೇಕಾದ್ರೆ ಸಡನ್ನಾಗಿ ಸ್ಪೈನ್ ಕ್ಯಾಚ್ ಆಗೋಯಿತು. ಸೊ ಸ್ವಲ್ಪ ಸ್ಪೈನ್ ಬಲ್ಜ್ ಇದೆ, ಐ ಮೀನ್ ಕುಷನ್ಸ್ ಬಲ್ಜ್ ಇದೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳಿದ್ರು. ಸೊ ಹಾಗಾಗಿ ಅವ್ರು ರೆಸ್ಟ್ ಮಾಡಬೇಕಾಗಿ ಬಂತು. ಸೊ ಹಾಗಾಗಿ ಕಂಪ್ಲೀಟಾಗಿ ಮೇಜರ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬಿದ್ದಿದ್ದರಿಂದ ಎಲ್ಲ ಕಡೆ ಪ್ರತಿಯೊಂದು ಐಟಮ್ಸ್ನು ತರೋದಕ್ಕೂ ನಾನೇ ಹೋಗಬೇಕಿತ್ತು ನನ್ನ ತಮ್ಮನ್ನ ಕರ್ಕೊಂಡು. ಸೊ ಒಂಥರ ಫುಲ್ ಏನಕ್ಕೂ ನನಗೆ ಟೈಮ್ ಇಲ್ಲ. ರೆಡಿ ಆಗೋಕ್ಕಾಗಿರ್ಬೋದು, ವೀಡಿಯೋ ಮಾಡ್ಕೊಳಕ್ಕಾಗಿರ್ಬೋದು, ಯಾವುದಕ್ಕೂ ಟೈಮೇ ಆಗಿರಲಿಲ್ಲ. ತುಂಬ ಜನ ಹೇಳೋದನ್ನು ಕೇಳಿದ್ದೆ ನಾನು, ಲೈಕ್ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳೋರು. ಅದರಲ್ಲಿ ಏನಿದೆ ಅಂತ ಅಂದ್ಕೊತಿದ್ದೆ. ಅದರಲ್ಲಿ ಒಂದರ ಬಿಸಿ ಅಂತೂ ನನಗೆ ಮುಟ್ಟಿದೆ, ವಿಚ್ ಇಸ್ ನಾಟ್ ಈಸಿ. ಮದುವೆ ಮಾಡೋದು ನಿಜವಾಗ್ಲೂ ಈಸಿ ಅಲ್ಲ. ಬಿಕಾಸ್ ಎಷ್ಟು ಸ್ಟ್ರೆಸ್ ಇರುತ್ತೆ, ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಒಂದಾದ್ಮೇಲೆ ಒಂದಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಹೋಗಬೇಕು. ಸೊ ಅಷ್ಟೊಂದು ಈಸಿಯಾಗಿರೋದೇ ಇಲ್ಲ ಮದುವೆ ಮಾಡೋದು. ಇವಾಗ ಹುಡುಗನ ಕಡೆ ಮದುವೆ ಮಾಡೋದಾದ್ರೂ ಪರವಾಗಿಲ್ಲ ಅಂತ ಅನಿಸುತ್ತೆ, ಬಟ್ ಹುಡುಗಿ ಕಡೆ ಅಂದರೆ ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ ಇರುತ್ತೆ. ಸೊ ನನಗೆ
ಆ ಟೈಮಲ್ಲಿ ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ಇಬ್ಬರೇ ಹೆಂಗಪ್ಪ ಮ್ಯಾನೇಜ್ ಮಾಡಿದ್ರು, ಹೆಂಗಪ್ಪ ನನ್ನ ಮದುವೆ ಮಾಡಿದ್ರು, ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಎಲ್ಲನೂ ಕನ್ಸಿಡರ್ ಮಾಡಿಬಿಟ್ಟು ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಲ್ಲ ಅಂತ ನನಗೆ ಲಿಟ್ರಲಿ ನನಗೆ ಏನಂದರೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಈಗ 6 ಇಯರ್ಸ್ ಬ್ಯಾಕ್ ಅಂದರೆ ಇನ್ನೂ ಚಿಕ್ಕವನೇ ನನ್ನ ತಮ್ಮ, ಆವಾಗ ಅರೌಂಡ್ 21-22 ಇಯರ್ಸ್ ಅವನಿಗೆ. ಸೊ ಹೆಂಗೆ ಮ್ಯಾನೇಜ್ ಮಾಡೋದ್ನೋ, ಹೆಂಗೆ ಮದುವೆ ಮಾಡೋದ್ನೋ ಲಿಟ್ರಲಿ ನನಗೆ ಗೊತ್ತಿಲ್ಲ. ಸೊ ಐ ಆಮ್ ಡ್ಯಾಮ್ ಗ್ರೇಟ್ಫುಲ್ ಟು ದೆಮ್. ಸೊ ಇವಾಗ ನನಗೆ ರಿಯಲೈಸ್ ಆಗ್ತದೆ ಎಷ್ಟು ಕಷ್ಟ ಇದೆ. ಸಣ್ಣ ಸಣ್ಣ ವಿಚಾರಗಳನ್ನು ನಾವು ನೆನಪಲ್ಲಿ ಇಟ್ಕೊಂಡು ಅದನ್ನು ಬುಕ್ ಮಾಡೋದಾಗಿರ್ಬೋದು ಅಥವಾ ಅದನ್ನು ನಾವು ತೊಗೊಂಡು ಬರೋದಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್. ಸಿಟಿಯಲ್ಲಿದ್ದರೆ ಏನು ಅಷ್ಟೊಂದೆಲ್ಲ ಹಿಂಸೆ ಅನಿಸಲ್ಲ, ಯಾಕಪ್ಪ ಅಂದರೆ ಎಲ್ಲನೂ ಅವೈಲೇಬಲ್ ಇರುತ್ತೆ, ಹಿಂಗೆ ಹೋಗಿ ಹಿಂಗೆ ತೊಗೊಂಡು ಬಂದುಬಿಡ್ಬೋದು. ಬಟ್ ಸ್ವಲ್ಪ ರಿಮೋಟ್ ಪ್ಲೇಸಸ್ಗಳಲ್ಲಿ ಎಲ್ಲ ಇದ್ದರೆ ಲಿಟ್ರಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಎಲ್ಲನೂ ಕಂಪ್ಲೀಟಾಗಿ ಅರಿಶಿನ ಶಾಸ್ತ್ರನೂ ಮುಗೀತು. ಬಟ್ ದ ಥಿಂಗ್ ಈಸ್, ಮದುವೆ ವೀಡಿಯೋಗಳು ಅಥವಾ ಮದುವೆ ಕ್ಲಿಪ್ಪಿಂಗ್ಸ್ಗಳು ಲಿಟ್ರಲಿ ನನಗೆ ಏನಪ್ಪ ಅಂದರೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗೇ ಇಲ್ಲ. ಯಾಕಪ್ಪ ಅಂತಂದರೆ ರೆಡಿಯಾಗಿ ಬಂದು ಜನಗಳನ್ನ ಮಾತಾಡಿಸಿ ಏನಪ್ಪ ಅಂದರೆ ಕೆಲವೊಬ್ಬರು ಅರ್ಥ ಮಾಡ್ಕೋತಾರೆ, ಮದುವೆ ಇದೆ ಬಿಡು ಏನು ಅಂದ್ಕೊಳ್ಳಲ್ಲ. ಬಟ್ ಇನ್ನು ಕೆಲವೊಬ್ರು ಏನು ಅಂದ್ಕೋತಾರೆ ಅಂದರೆ ಅಯ್ಯೋ ಮಾತಾಡ್ಸೇ ಇಲ್ಲ, ಹೋಗೇ ನೋಡೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಸೊ ಹಾಗಾಗಿ ಅವರೆಲ್ಲರೂ ಮಾತಾಡಿಸ್ಕೊಂಡು ಬಂದು ನೋಡಿ ಮಾಡಿ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಡೇ ಎಂಡೇ ಆಗೋಯಿತು. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಮದುವೆಗೆ ಬಸಪ್ಪನ ಕರೆಸಿದ್ರು ನನ್ನ ತಮ್ಮನ ಮದುವೆಗೆ. ಸೊ ಅಂದರೆ ಹುಡುಗಿ ಕಡೆ ಅಂದರೆ ಆಂಟಿ ಅವರು ಕರೆಸಿದ್ರು. ಸೊ ಏನಪ್ಪ ಅಂತಂದರೆ ಇದು ಆಶೀರ್ವಾದ ಮಾಡೋ ಥರ, ಗಂಡು ಹೆಣ್ಣನ್ನು ಆಶೀರ್ವಾದ ಮಾಡೋ ಥರ. ಆಮೇಲೆ ಇವ್ರ ಬಿಲೀಫ್ ಏನಪ್ಪ ಅಂತಂದರೆ ಇದು ಆಶೀರ್ವಾದ ಮಾಡಿದೆ ಅಥವಾ ಪ್ರಸಾದ ಕೊಟ್ಟಿದೆ ಅಂತಂದರೆ ಅದೇನು ಮಾಡುತ್ತೆ ಅಂತಂದರೆ ಹಸು ಇದು ಹಾಕುತ್ತೆ, ಆಮೇಲೆ ಸಗಣಿ ಹಾಕುತ್ತೆ. ಸೊ ಅದು ಹಾಕಿದ್ರೇ ಆಶೀರ್ವಾದ ಅನ್ನೋ ಥರ. ಐ ಮೀನ್ ನಮಗಿದೆಲ್ಲ ಹೊಸದು, ಬಟ್ ಅವರು ಅದನ್ನೆಲ್ಲ ಹೇಳಿದರು ನಮಗೆ. ಸೊ ಹೇಗೆ ಅಂದರೆ ಲಿಟ್ರಲಿ ಇವರು ಕಾಲೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ ಇಮ್ಮಿಡಿಯೇಟಾಗಿ ಹಸು ಸಗಣಿ ಹಾಕ್ತು. ಲೈಕ್ ನನಗೆ ಗೊತ್ತಿರಲಿಲ್ಲ ಇದು, ಅಯ್ಯೋ ಸಗಣಿ ಹಾಕ್ತದೆ ಹಸು, ಸಗಣಿ ಹಾಕ್ತದೆ ಹಸು ಅಂತ ನಾನು ಅಲ್ಲಿ ಹಿಂದೆ ನಿಂತ್ಕೊಂಡಿದ್ದೆ. ಸೊ ಆವಾಗ ಅವರಂದರು ಇಲ್ಲ ಇದು ಒಳ್ಳೆಯದು, ಹಿಂಗೇ ಪ್ರಸಾದ ಎಕ್ಸ್ಪೆಕ್ಟ್ ಮಾಡೋದು ಅಥವಾ ಆಶೀರ್ವಾದ ಎಕ್ಸ್ಪೆಕ್ಟ್ ಮಾಡೋದು, ಹಿಂಗೇ ಆಶೀರ್ವಾದ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳು ರಿಸೆಪ್ಷನ್ ಟೈಮಲ್ಲಿ ಆಗಿದ್ದು. ಆ್ಯಂಡ್ ರಿಸೆಪ್ಷನಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮೆನ್ಯೂ ಆಗಿರ್ಬೋದು, ಊಟಗಳೆಲ್ಲ ಆಗಿರ್ಬೋದು, ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ರಿಸೆಪ್ಷನಲ್ಲಿ ಮಮ್ಮಿ ಮತ್ತು ಆಂಟಿ ಇಬ್ಬರು ಒಂದೇ ಥರ ಸ್ಯಾರಿನೇ ತೊಗೊಂಡಿದ್ರು. ಆಮೇಲೆ ನಾವು ಸ್ಯಾರಿಗಳನ್ನೆಲ್ಲ ಎಲ್ಲಿ ಶಾಪಿಂಗ್ ಮಾಡಿದ್ವಿ ಅಂತ ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳಲ್ಲೂ ನೀವು ನೋಡಿದ್ದೀರಾ. ಆ್ಯಂಡ್ ಅದೇ ನಾವು ಮ್ಯಾಕ್ಸಿಮಮ್ ಸ್ಯಾರಿ ಶಾಪಿಂಗ್ ಮಾಡಿದ್ದೆಲ್ಲ ಕರ್ನಾಟಕ ಸಿಲ್ಕ್ಸಲ್ಲೇ. ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿ ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬ ಕ್ವಾಲಿಟಿಯಾಗಿದೆ. ಲಿಟ್ರಲಿ ತುಂಬಾ ಇಷ್ಟ ಆಯಿತು. ಏನು ಅಂದರೆ ಸ್ಯಾರೀಸ್ಗಳೆಲ್ಲನೂ. ಸೊ ಎಲ್ಲರೂ ಅಲ್ಲೇ ಕರ್ನಾಟಕ ಸಿಲ್ಕ್ಸಲ್ಲೇ ನಾವು ಸ್ಯಾರಿ ಪರ್ಚೇಸ್ ಮಾಡಿದ್ದು. ಬಟ್ ನನ್ನೊಬ್ಳದ್ದು ಮಾತ್ರ ನಾವು ಹೊರಗಡೆ ಶಾಪಿಂಗ್ ಮಾಡಿದ್ವಿ. ತುಂಬ ಜನ ಇದು ಒಂದು ಏನೋ ಡ್ಯಾನ್ಸ್ ಪರ್ಫಾಮೆನ್ಸ್ ಆಗಿರ್ಬೋದು ಅಥವಾ ಏನಂದರೆ ಒಂದು ಡಿಫ್ರೆಂಟ್ ಎಂಟರ್ಟೈನ್ಮೆಂಟಿಗೆ ತುಂಬ ಜನ ಕಾಯ್ತಾಯಿದ್ರು. ಬಟ್ ಏನಾಗೋಯಿತು ಅಂದರೆ ಎಷ್ಟು ಜನ ಇದ್ದರು ಅಂದರೆ ಆಲ್ಮೋಸ್ಟ್ 1,500 ಮೆಂಬರ್ಸ್ ಅಟೆಂಡ್ ಮಾಡಿದರು ಮದುವೆನ. ಸೊ ಅಷ್ಟು ಜನ ಬಂದು ಹೋಗಿ ಆದಮೇಲೆ ವಿ ಪ್ಲ್ಯಾಂಡ್ ಫಾರ್ ಇಟ್ ಆ್ಯಕ್ಚುಲಿ ಇದೆಲ್ಲ. ಆ್ಯಂಡ್ ಆಲ್ಸೋ ಧನ್ಯತಂಗೂ ಅವತ್ತು ಹುಷಾರಿರಲಿಲ್ಲ. ಲೈಕ್ ಬ್ಯಾಕ್ ಟು ಬ್ಯಾಕ್ ಹಳದಿ ಅರಿಶಿನ ಊಟ ತಿಂಡಿ ಇದೆಲ್ಲದ್ರಿಂದನೂ ಐ ಮೀನ್ ಸ್ವಲ್ಪ ಟೈಮೆಲ್ಲ ಸ್ಕಿಪ್ ಆಗೋಯ್ತಲ್ವ. ಸೊ ಅವಳಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಆ್ಯಂಡ್ ಏನು ಅಂತ ಗೊತ್ತಿಲ್ಲ, ನನ್ನ ತಮ್ಮನಿಗೂ ಹುಷಾರಿರಲಿಲ್ಲ, ನಮ್ಮ ಆಂಟಿಗೂ ಹುಷಾರಿಲ್ಲ. ತುಂಬ ಜನ ಲೈಕ್ ತುಂಬ ಲೋ ಫೀಲ್ ಮಾಡ್ತಿದ್ರು. ಬಟ್ ಸ್ಟಿಲ್ ಆದರೂ ಮದುವೆ ತುಂಬ ಚೆನ್ನಾಗಿ ಆ ಒಂದು ಫ್ಲೋನಲ್ಲಿ ಫುಲ್ ಆನ್ ಎನರ್ಜಿಯಲ್ಲಿ ಮದುವೆ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮೇಯ್ನಾಗಿ ಮದುಮಗನಿಗೆ ಹುಷಾರಿರಲಿಲ್ಲ. ಪಾಪ ನಿದ್ದೆ ಇರಲ್ಲ ಅವ್ರಿಗೆ, ಊಟ ತಿಂಡಿ ಎಲ್ಲ ಕರೆಕ್ಟಾಗಿರಲ್ಲ.
ಸೊ ಎಲ್ಲ ತುಂಬಾ ಪ್ರಾಬ್ಲಮ್ ಆಗೋಯಿತು. ಸ್ಟಿಲ್ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಬೇಜಾರು ಮಾಡ್ಕೊತಾ ಇದ್ವಿ, ನಮ್ಮ ಆ್ಯಬ್ಸೆನ್ಸಲ್ಲಿ ಇದನ್ನೆಲ್ಲ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಲೈಕ್ ಇದೆಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿರಲಿಲ್ಲ ನಾವು. ನಮ್ಮ ಪ್ಲ್ಯಾನೇ ಬೇರೆ ಥರ ಇತ್ತು. ಲೈಕ್ ಸ್ಟಾರ್ಟಿಂಗಲ್ಲೇ ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್, ಎಲ್ಲರೂ ಇರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಕ್ರೌಡ್ ಹೇಗೆ ಬಂದುಬಿಡ್ತು ಮದುವೆಗೆ ಅಂತಂದರೆ ಲೈಕ್ 1500 ಮೆಂಬರ್ಸು, ತುಂಬ ದೊಡ್ಡ ಕ್ರೌಡು. ನಮಗೆಲ್ಲಿ ಪಾಪ ಅವ್ರಿಗೇನೆ ಜನಗಳನ್ನ ಮ್ಯಾನೇಜ್ ಮಾಡೋದಕ್ಕಾಗಿಲ್ಲ. ಅಷ್ಟು ಹುಡುಗಿನೇ ಇಬ್ಬರು ಲಿಟ್ರಲಿ ಫೆಡ್ ಅಪ್ ಆಗೋದ್ರು. ಸೊ ನಾನು ಮತ್ತು ನನ್ನ ತಂಗಿ ಪ್ರೀವಿಯಸ್ ನೈಟ್ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಲೈಕ್ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ನಾವು ಅಂದ್ಕೊಂಡಂಗೆ ಏನೂ ಆಗಿಲ್ಲ. ಬಟ್ ಸಮಥಿಂಗ್ ಡಿಫ್ರೆಂಟಾಗಿ ಆಯ್ತು ಅಷ್ಟೇ. ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೂ. ಆ್ಯಂಡ್ ಶ್ರೀನಿಕಾ ಹೆಂಗೆ ಅಂತಂದರೆ ನಮ್ಮೆಲ್ಲರನ್ನೂ ಸ್ಟೇಜಿಂದ ಹೊರಗಡೆ ಹೋಗಿ ನಾನೊಬ್ಬಳೇ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ಲು. ಆ್ಯಂಡ್ ನಾವು ಪ್ರೀವಿಯಸ್ ನೈಟ್ ನಾವು ಪ್ಲ್ಯಾನ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು 2 o'clock 3 o'clock ತನಕ ನಾನು ನನ್ನ ತಂಗಿ ಮಲ್ಕೊಂಡೇ ಇರಲಿಲ್ಲ. ಸೊ ನಾವು ಪ್ಲ್ಯಾನ್ ಮಾಡುವಾಗೆಲ್ಲ ಎಚ್ಚರ ಇದ್ಲಲ್ವ, ಸೊ ಪ್ರತಿಯೊಂದು ಸ್ಟೆಪ್ಸು ಅದು ಇದು ಎಲ್ಲ ನೆನಪಿತ್ತು ಅವಳಿಗೆ. ಸೊ ಅದೇ ಥರನೇ ಅವಳು ಮಾಡ್ತಾಯಿದ್ಲು. ಸೊ ಈ ಒಂದು ಪರ್ಟಿಕ್ಯುಲರ್ ಡ್ಯಾನ್ಸ್ ಬಂದು ಆಜ್ ಕಿ ರಾತ್ ಸಾಂಗ್ದು ಡ್ಯಾನ್ಸ್ ಮಾಡ್ತಿತ್ತು ಇವಾಗ. ಸೊ ತಮ್ಮನ್ನ ಹೇಗೆ ಸ್ಟೆಪ್ಸ್ಗಳು ಮಾಡಿದಳೋ ಸೇಮ್ ಸ್ಟೆಪ್ಸ್, ಯು ಬಿಲೀವ್ ಇಟ್ ಆರ್ ನಾಟ್, ಒರಿಜಿನಲ್ ಸಾಂಗ್ ಮತ್ತು ಈ ಸಾಂಗ್ನ ಇಟ್ಕೊಂಡು ಕಂಪೇರ್ ಮಾಡಿ ಅಷ್ಟು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅವಳು ಈ ಸಾಂಗ್ನ. ಆ್ಯಂಡ್ ಅಷ್ಟೊಂದು ಡೇರಿಂಗಾಗಿ, ಅಷ್ಟು ಜನದ ಮುಂದೆ ಅವಳು ತುಂಬ ಡೇರಿಂಗಾಗಿ ವಿತ್ ಎಕ್ಸ್ಪ್ರೆಷನ್, ನನ್ನ ಅಕ್ಕಪಕ್ಕ ಯಾರಾದರೂ ಇದ್ದಾರೆ ಅನ್ನೋದನ್ನೇ ಮರೆತು ಅವಳು ಡ್ಯಾನ್ಸ್ ಮಾಡ್ತಿದ್ದಾಳಲ್ವ. ಸೊ ಐ ರಿಯಲಿ ಅಪ್ರಿಷಿಯೇಟ್. ಆ ವಯಸ್ಸಿಗೆ ಅವಳು ಅದು ಮಾಡ್ತಿರೋದು ನಿಜವಾಗ್ಲೂ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಿದ್ರು, ನೀನು ಸೇರಾದರೆ ನಿನ್ನ ಮಗಳು ಸವಾ ಸೇರಾಗ್ತಾಳೆ, ನಿನ್ನನ್ನೇ ಮೀರ್ಸೋರು ಇಲ್ಲ ಅಂದ್ಕೊಂಡಿದ್ವಿ, ನಿನ್ನನ್ನು ಮೀರಿಸಿ ನಿನ್ಗಿಂತ ಡಬಲ್ ಆಗ್ತಾಳೆ ನೋಡು ಅವಳು ಅಂತ ಎಲ್ಲರೂ ಹೇಳ್ತಾಯಿದ್ರು ಮದುವೆ ಮನೇಲಿ. ಆ್ಯಂಡ್ ವಿಚ್ ಇಸ್ ವೆರಿ ಟ್ರೂ. ಈಗಿನ ಮಕ್ಕಳುಗಳು ಹಾಗೆ ಇರ್ತಾರೆ. ಆ್ಯಂಡ್ ನನಗೊಂದು ಮೊದಲಿಂದನೂ ಆಸೆ ಏನಪ್ಪ ಅಂತಂದರೆ ನನ್ನ ಮಗಳನ್ನ ನಾನು ಹೀಗೆ ಬೆಳೆಸಬೇಕು ಅಂತ ಇದೆ. ಸೊ ಅದೇ ಒಂದು ಎಥಿಕ್ಸ್ ಇಟ್ಕೊಂಡು ನಾನು ಅವಳನ್ನ ಬೆಳೆಸ್ತಾ ಇದ್ದೀನಿ. ಸೊ ಹೋಪಿಂಗ್ ಮುಂದೆ ಎಲ್ಲ ಒಳ್ಳೆಯದಾದರೆ ಸಾಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಕಂಪ್ಲೀಟಾಗಿ ಮ್ಯಾರೇಜ್ ವೀಡಿಯೋಸ್ಗಳನ್ನು ನಾನು ಕವರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಆ್ಯಸ್ ಐ ಟೋಲ್ಡ್ ಯು, ಲೈಕ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಜಾಸ್ತಿ ಇತ್ತು, ಓಡಾಡಬೇಕಾಗಿತ್ತು. ಸೊ ಹಾಗಾಗಿ ಅದು ಬಿಟ್ಟರೆ ನಿಮಗೆ ಇವಾಗ ಅಪ್ಲೋಡ್ ಮಾಡಿರೋಂಥ ಕೆಲವೊಂದಷ್ಟು ವೀಡಿಯೋಗಳು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ಥರ ನನ್ನ ವ್ಲಾಗ್ಸಲ್ಲಿ ಡಿಫ್ರೆಂಟ್ ಕಂಟೆಂಟ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಮುಂದೆ. ಸೊ ಇನ್ನು ಮುಂದೆ ರೆಗ್ಯುಲರಾಗಿ ಇರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆದಷ್ಟು. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಬಾಯ್.